ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ 3 ದಿನಗಳಿಂದ ನಡೆಯುತ್ತಿರುವ ಚಿಕ್ಕಬಳ್ಳಾಪುರ ಪ್ರದೀಪ್ ಈಶ್ವರ್ ಅವರ ಟಾಪಿಕ್. ಅಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿ ದಿನ ನಡೆದಂತ ಒಂದು ಘೋರ ಕೃತ್ಯದ ಬಗ್ಗೆ ಇವತ್ತು ನಾನು ಮಾತಾಡಕ್ ಬಂದಿದ್ದೀನಿ. ಘೋರ ಕೃತ್ಯ ಅಂತಾನೆ ಹೇಳ್ತೀನಿ. ಯಾಕೆಂದರೆ ಪ್ರದೀಪ್ ಈಶ್ವರ್ ಯಾವುದೇ ರಾಜಕೀಯ ಹಿನ್ನಡೆ ಇಲ್ಲದೆ ಬಂದು MLA ಆದಂತ ವ್ಯಕ್ತಿ. ಅಂದರೆ ಗ್ಯಾರಂಟಿ ಕೂಸಿನಲ್ಲಿ ಹುಟ್ಟಿದ MLA ಪ್ರದೀಪ್ ಈಶ್ವರ್. ಎಸ್ ವೀಕ್ಷಕರೇ, ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರದೀಪ್ ಈಶ್ವರ್ ರಾಜಕೀಯದಲ್ಲಿ ಇಲ್ಲದೆ ಹೋದರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಘೋಷಿಸಿದ 5 ಗ್ಯಾರಂಟಿಗಳ ಮಧ್ಯದಲ್ಲಿ ಜನಿಸಿದ್ದೇ ಈ ಪ್ರದೀಪ್ ಈಶ್ವರ್. ವೀಕ್ಷಕರೇ, ಪ್ರದೀಪ್ ಈಶ್ವರ್ ಹೆಂಗೆ ಅಂದ್ರೆ ಒಂಥರ ಹುಚ್ಚ ಇದ್ದಂಗೆ. ಎಲ್ಲಿ ಯಾವಾಗ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅನ್ನೋದು ಅವನಿಗೆ ಇವತ್ತಿಗೂ ಗೊತ್ತಿಲ್ಲ, ಮುಂದೆನೂ ಗೊತ್ತಾಗೋದಿಲ್ಲ. ಕಾಲೇಜಿಗೆ ಹೋದ್ರೆ ಕಾಲೇಜ್ ಮೋಟಿವೇಶನ್ ಕೊಡ್ತೀನಿ ಅಂತಾರೆ, ಮೊಟ್ಟೆ ಅಂತಾರೆ, ಆಮ್ಲೆಟ್ ಅಂತಾರೆ, ಇದು ಅಂತಾರೆ, ಸತ್ತೋಗ್ಬಿಟ್ರು ಬದುಕು, ಏನೋ ಒಂದೊಂದು ಸಿಲ್ಲಿ 5ನೇ ಕ್ಲಾಸು 3ನೇ ಕ್ಲಾಸು 6ನೇ ಕ್ಲಾಸ್ ಮಕ್ಕಳು ಹೇಳುವಂತ ಸಿಲ್ಲಿ ಜೋಕ್ಸ್ಗಳನ್ನ ಹೇಳ್ಕೊಂಡು ಅವರ ಮರ್ಯಾದೆಯನ್ನು ಅವರೇ ಕಳ್ಕೊಂಡಂತ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಒನ್ ಅಂಡ್ ಓನ್ಲಿ ಪ್ರದೀಪ್ ಈಶ್ವರ್. ಎಸ್ ವೀಕ್ಷಕರೇ, ಯಾಕೆ ಅಂದ್ರೆ ಆ ಟೈಮಿಗೆ ಪ್ರದೀಪ್ ಈಶ್ವರ್ ಹೇಳೋ ಡೈಲಾಗಿಗೆ ಆ ಟೈಮಿಗೆ ಜನ ನಗ್ಬಹುದು. ಅದಾದ ಮೇಲೆ ಜನಗಳೇ ಪ್ರದೀಪ್ ಈಶ್ವರನ್ನ ಮೆಂಟ್ಲು ಅಂತ ಹೇಳ್ತಾರೆ, ಹುಚ್ಚ ಅಂತ ಹೇಳ್ತಾರೆ. ಇಂಥ ಕ್ಯಾರೆಕ್ಟರ್ ಇರುವಂತ ಪ್ರದೀಪ್ ಈಶ್ವರ್ ಮೊನ್ನೆ ನಡೆದಂತ ಒಕ್ಕಲಿಗರ ಕೆಂಪೇಗೌಡ ಜಯಂತಿ ದಿನ ಬೇಕು ಅಂತಲೇ ಒಂದು ದಾಂಧಲೆಗಳ ಮಾತುಗಳನ್ನ ಸ್ಟಾರ್ಟ್ ಮಾಡ್ತಾರೆ. ವೀಕ್ಷಕರೇ, ಏನಕ್ಕೆ ಅಂದ್ರೆ ಇದೇ ಪ್ರದೀಪ್ ಈಶ್ವರ್ ಬೇರೆ ಸಮುದಾಯದ ಯಾವ ಸಮಾರಂಭಕ್ಕೂ ಹೋಗದ ವ್ಯಕ್ತಿ. ಆದರೆ ಅವತ್ತು ಕೆಂಪೇಗೌಡರ ಜಯಂತಿ ದಿನ ಬರ್ತಾರೆ. ಯಾಕಪ್ಪ ಅಂದರೆ ಬಿಡದಿಯ ಟೌನ್ಶಿಪ್ ನಲ್ಲಿ DK ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ಮಧ್ಯೆ ನಡೆಯುತ್ತಿರುವ ವಾಕ್ ಸಮರದ ಮಧ್ಯದಲ್ಲಿ ನಂದಲ್ಲಿ ಇದ್ಲಪ್ಪ ಅನ್ನುವ ಕ್ಯಾಟಗರಿ ಇರುವ ಪ್ರದೀಪ್ ಈಶ್ವರ್ ಎಂಟ್ರಿ ಆಗ್ತಾರೆ. ಯಾಕೆ ಅಂದ್ರೆ ಅಲ್ಲಿ ಎಲ್ಲರಿಗೂ ಗೊತ್ತು, ಅವತ್ತು ಸೇರುವ ಜನರು ಬರೀ ಒಕ್ಕಲಿಗರು. ಎಸ್ ವೀಕ್ಷಕರೇ, ಕೆಂಪೇಗೌಡ ಜಯಂತಿ ದಿನ ಅಲ್ಲಿ ಸೇರಿರುವ ಜನರು ಮಾತ್ರ ಒಕ್ಕಲಿಗರು ಇರ್ತಾರೆ. ಅವ್ರಿಗೆ ಏನಾದ್ರು ಮಾಡಿ ಟ್ರಿಗರ್ ಮಾಡ್ಲೇಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಆ ವ್ಯಕ್ತಿ ಅಲ್ಲಿಗೆ ಬರ್ತಾರೆ. ಮುಂದೆ ಏನ್ ಮಾಡ್ತಾರೆ, ಇದೇ ಪ್ರದೀಪ್ ಈಶ್ವರ್ ಮಾಡುವ ಭಾಷಣದಲ್ಲಿ ಅಗ್ರೆಸಿವ್ ಆಗಿ ಕೆಂಪೇಗೌಡರ ಬಗ್ಗೆ ಮಾತನಾಡುವಾಗ ಅವಮಾನ ಮಾಡ್ತಾರೆ. ಸಾಮ್ರಾಜ್ಯದಲ್ಲಿ ಸಾಮಂತ ರಾಜರಾಗಿದ್ದ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ನೋಡ್ರ ಈ ವಿಡಿಯೋ ನೋಡ್ರಿ. ಇಷ್ಟಾದ ಮೇಲೆ ಶ್ರೀಕೃಷ್ಣ ದೇವರಾಯರ ಆಡಳಿತ ಹೆಂಗಿತ್ತು ಅಂದ್ರೆ ಪ್ರಾಮಾಣಿಕವಾಗಿತ್ತು, ಧೈರ್ಯವಾಗಿತ್ತು. ಕೆಂಪೇಗೌಡರನ್ನ ಬೆಳೆಸಿ ಬೆಂಗಳೂರನ್ನ ಕಟ್ಟಬೇಕು ಅನ್ನೋ ಆಶಯ ಇತ್ತು. ಅಲ್ಲಿನ ಒಕ್ಕಲಿಗ ಸಮುದಾಯದವರು ಅವನ ವಿರುದ್ಧ ಘೋಷಣೆ ಕೊಡ್ತಿರ್ಬೇಕಾದ್ರೆ ಅದೇ ಜಾಗದಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡ ಪ್ರದೀಪ್ ಈಶ್ವರ್ ಕಾಫಿ ಮತ್ತೆ ಬಿಸ್ಕೆಟ್ ನ ತರಿಸ್ಕೊಂಡು ದೌಲತ್ತಿಂದ ಕುಡಿತಾರೆ, ತಿಂತಾರೆ. ಹೌದು, ಅವನು ಚಿಕ್ಕಬಳ್ಳಾಪುರದ MLA ಒಪ್ಕೊಳ್ಳೋಣ. ಆದರೆ ಅದು ಒಕ್ಕಲಿಗರ ಒಂದು ಜಯಂತಿ. ಆ ಜಯಂತಿಗೆ ಒಬ್ಬ MLA ಆಗಿ ಬಂದ ಮೇಲೆ ಅವನ ಕೆಲಸ ಏನಿತ್ತು ಅಷ್ಟು ಮಾತ್ರ ಮಾಡಿ ಹೋಗ್ಬೇಕಾಗಿತ್ತು. ಮೊದಲನೇ ಪ್ಲಾನ್ ಮಾಡ್ಕೊಂಡು ಪ್ರದೀಪ್ ಈಶ್ವರ್ ಅವರು ಬಂದಿದ್ರು, ಇವತ್ತೇನಾದರೂ ಮಾಡಿ ಒಕ್ಕಲಿಗರನ್ನ ಕೆಣಕಲೇಬೇಕು. ಒಕ್ಕಲಿಗರನ್ನ ಕೆಣಕಿದ್ರೆ ಅವರು ಜಗಳ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಅದನ್ನ ನಾನು ಪ್ಲಸ್ ಪಾಯಿಂಟ್ ಮಾಡ್ಕೊಂಡು DK ಶಿವಕುಮಾರ್ ಅವರಿಗೆ ನಾನು ಹತ್ರ ಆಗ್ಲೇಬೇಕು ಅನ್ನೋ ಒಂದು ಕಾರಣಕ್ಕೆ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡು ಬರ್ತಾರೆ ಪ್ರದೀಪ್ ಈಶ್ವರ್. ಬಂದ ಮೇಲೆ ಕೆಂಪೇಗೌಡರಿಗೆ ಅವಮಾನ ಮಾಡ್ತಾರೆ. ಅದಾದ ಮೇಲೆ ಹೊರಗಡೆ ಬಂದು ಜನ ಧಿಕ್ಕಾರ ಕೂಗುತ್ತುವ ಟೈಮಿನಲ್ಲಿ ಬೇಕಂತಲೇ ಕಾರಿನ ಮೇಲೆ ತೊಡೆ ತಟ್ಟಿ ಮೀಸೆಯ ಒಂದು ಕೂದಲನ್ನು ಕಿತ್ತಿ ಬಿಸಾಡಿ ಗೌಡರಿಗೆ ಮತ್ತು ಒಕ್ಕಲಿಗರಿಗೆ ಅವಮಾನ ಮಾಡ್ತಾರೆ. ಹೌದು, ನೀವೇ ಹೇಳಿ ವೀಕ್ಷಕರೇ, ಈ ಟೈಮಲ್ಲಿ ಪ್ರಚೋದನೆ ಮಾಡಬೇಕಾದ್ರೆ ಯಾವ ವ್ಯಕ್ತಿ ಯಾವನು ಸುಮ್ಮನಿರಕ್ ಸಾಧ್ಯ? ನೀವೇ ಹೇಳಿ. ಹೌದು, ಕೋಪದಲ್ಲಿ ಚಪ್ಪಲಿ ಎಸೆರೋದು ನಿಜ, ಅದು ಬೇಕಂತಲೇ ಎಸೆರೋದು, ಅದು ತಪ್ಪು. ಅದು ನಾನು ತಪ್ಪು ಅಂತ ಹೇಳ್ತೀನಿ. ಒಬ್ಬ MLAಗೆ ಚಪ್ಪಲಿ ಎಸೆಯುವುದು ತಪ್ಪು. ಆದರೆ ಅದು ಆಕಸ್ಮಿಕ, ಇದು ಆಕಸ್ಮಿಕ. ಅದೇ ನೋಡಿ, ಪ್ರದೀಪ್ ಈಶ್ವರ್ ಅವರು ಮಾತಾಡಿರೋದು ಯಾವುದು ಆಕಸ್ಮಿಕ ಅಲ್ಲ, ಇಸ್ ಪ್ಲಾನೆಡ್. ಎಲ್ಲ ಬೇಕು ಅಂತಾನೆ ಮಾಡ್ಕೊಂಡು ಬಂದಿರೋದು. BJP ಮತ್ತು JDS ಕಾರ್ಯಕರ್ತನ ನೀವು ಕಾಂಗ್ರೆಸ್ ಸರ್ಕಾರ ಅರೆಸ್ಟ್ ಮಾಡ್ತೀರಾ, ಅದು 7 ಜನ ಯಾವ ಕಂಪ್ಲೇಂಟು ಇಲ್ಲದೆ ಅರೆಸ್ಟ್ ಮಾಡ್ತೀರಾ. BJP JDS ಪ್ರದೀಪ್ ಈಶ್ವರ್ ಅರೆಸ್ಟ್ ಮಾಡೋದು ಯಾವಾಗ ಅಂತ ಕೇಳಿದ್ರೆ ಕಂಪ್ಲೇಂಟ್ ಕೊಡ್ಲಿ, ಯಾರೋ ಮೈಕ್ ಮುಂದೆ ನಿಂತ್ಕೊಂಡು ಮಾತಾಡೋದು ಬೇಡ ಅಂತಾರೆ. ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರೇ, ಮಾನ್ಯ ಗೃಹ ಮಂತ್ರಿಗಳೇ, ನೋಡಿ ಆಲ್ರೆಡಿ JDS ನವರು ಪ್ರದೀಪ್ ಈಶ್ವರ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದ್ರೂ ನಿಮ್ಮ ಸರ್ಕಾರದಲ್ಲಿ ಪ್ರದೀಪ್ ಈಶ್ವರ್ ಅರೆಸ್ಟ್ ಆಗಿಲ್ಲ. ಯಾಕೆ?
ದೇವರಿಗೆ ಕಂಪ್ಲೇಂಟ್ ಕೊಡ್ದ ತಕ್ಷಣ 7 ದಿನ ಇಟ್ಕೊಂಡಾಗ ಅರೆಸ್ಟ್ ಮಾಡಿ ಆಲ್ರೆಡಿ ಜೈಲಲ್ಲಿ ಇಟ್ಟವ್ರು ನೀವು. ಇವರ ಮೇಲೆ ಕಂಪ್ಲೇಂಟ್ ಕೊಟ್ಟರು ಯಾಕೆ ಅರೆಸ್ಟ್ ಮಾಡಿಲ್ಲ? ಇದು ನೀವು ಒಕ್ಕಲಿಗರಿಗೆ ಉತ್ತರ ಕೊಡ್ಲೇಬೇಕು. ಮಾನ್ಯ ಮಹಾನಾಯಕ ಒಕ್ಕಲಿಗರ DK ಶಿವಕುಮಾರ್ ಅವರೇ, ಏನ್ ಮಾಡ್ತಾ ಇದ್ದೀರಾ? ಇದೇ 23ರಲ್ಲಿ ಒಕ್ಕಲಿಗರೆಲ್ಲ ನಮ್ಗೆ ವೋಟ್ ಹಾಕಿ ನಾನು ಒಂದು ಸತಿ CM ಆಗ್ತಿದ್ದ ಕೈ ಮುಗುವಂತ DK ಶಿವಕುಮಾರ್ ಅವರೇ, ಇವತ್ತು ಒಕ್ಕಲಿಗರಿಗೆ ಅವಮಾನ ಆಗಿದೆ. ಒಕ್ಕಲಿಗರ ಪ್ರಭು ಕೆಂಪೇಗೌಡರಿಗೆ ಅವಮಾನ ಆಗಿದೆ. ಆದರೂ ಪ್ರದೀಪ್ ಈಶ್ವರ್ ಅವರ ಮೇಲೆ ಒಂದು ಕಾನೂನು ಕ್ರಮ ತಗೊಂಡಿಲ್ಲ. ಯಾಕೆ? ಒಕ್ಕಲಿಗರು ನಿಮಗೆ ವೋಟ್ ಹಾಕಕ್ ಮಾತ್ರ ಬೇಕಾ? ಹೇಳಿ DK ಶಿವಕುಮಾರ್ ಅವರೇ, ಒಕ್ಕಲಿಗರು ನಿಮಗೆ ವೋಟ್ ಹಾಕಕ್ ಮಾತ್ರ ಬೇಕಾ? ನಿಮ್ಮ ರಾಜಕಾರಣಕ್ಕೆ ವೋಟ್ ಹಾಕಕ್ಕೆ ಬೇಕಾ? ಇದಕ್ಕೆ ಉತ್ತರ ಕೊಡಿ. ಈಗ ಇದೇ ಪ್ರದೀಪ್ ಈಶ್ವರ್ ಸಿದ್ದರಾಮಯ್ಯನವರ ಹತ್ರ ಹೋಗಿ ಗೊಳೋ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆ? ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ನಾನು ಅರೆಸ್ಟ್ ಮಾಡಿಬಿಟ್ರೆ ಏನಪ್ಪಾ ಅಂತ ಹೋಗಿ ಸಿದ್ದರಾಮಯ್ಯನವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಪ್ರಿಯಾಂಕಾ ಖರ್ಗೆ ಫೋನ್ ಮಾಡಿ ತಪ್ಪು ಯಾವ್ದು ಅರೆಸ್ಟ್ ಮಾಡಿ, ತಪ್ಪಿದೆ ಅಲ್ರಿ, ನಿಮ್ಮ ಮುಂದೆ ಇರೋ ವ್ಯಕ್ತಿಗೆ ತಪ್ಪಿದೆ, ಅರೆಸ್ಟ್ ಮಾಡ್ಸಿ. ಪ್ರದೀಪ್ ಈಶ್ವರ್ನ ಯಾವಾಗ ಅರೆಸ್ಟ್ ಮಾಡ್ತಾರೆ ಹೇಳಿ? ನೀವು ಅರೆಸ್ಟ್ ಮಾಡ್ಸಿಲ್ಲ ಅಂದ್ರೆ ಇನ್ನು ಮುಂದೆ ಒಕ್ಕಲಿಗರು ನಿಂತು ನಿಲ್ತಾರೆ, ನಿಮ್ಮ ವಿರುದ್ಧನೇ ತೊಳೆ ತರ್ತಾರೆ. DK ಶಿವಕುಮಾರ್ ಅವರೇ, ಇದನ್ನ ಅರ್ಥ ಮಾಡ್ತೇನೆ. ಈಗ ನಿಮಗೆ ಒಂದು ಅವಕಾಶ, ನೀವು ಒಕ್ಕಲಿಗರ ನಾಯಕನಾಗಬೇಕು ಅಂತ ಮುಂದೆ ಹೇಗೆ ಹೆಜ್ಜೆ ಇಟ್ಟಿದ್ರೋ, ಈಗ ಒಕ್ಕಲಿಗರ ಅವಮಾನ ಆಗಿದೆ, ಅದನ್ನ ಸರಿ ಮಾಡೋದು ನಿಮ್ಮ ಕರ್ತವ್ಯ. ಅದಕ್ಕೆ ನಾನು ಒಕ್ಕಲಿಗನಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀವಿ, ಈಗಿಂದೀಗಲೇ ಪ್ರದೀಪ್ ಈಶ್ವರ್ ಅವ್ರನ್ನ ಏನ್ ಮಾಡ್ತೀರಾ ಆಕ್ಷನ್ ತಗೊಳ್ಳೇಬೇಕು ಅನ್ನೋದು ಈ ಒಕ್ಕಲಿಗರ ಪರವಾಗಿ ನನ್ನ ವಾದ. DK ಶಿವಕುಮಾರ್ ಅವರೇ, ಇಷ್ಟು ಹೇಳಬೇಕು, ನಾನು ಹೇಳಿದ್ದೀನಿ. ಯಾವಾಗ ನೀವು ಪ್ರದೀಪ್ ಈಶ್ವರ್ ಅವ್ರನ್ನ ಅರೆಸ್ಟ್ ಮಾಡ್ತೀರಾ ಆದಷ್ಟು ಬೇಗ ನಿಮ್ಮ ಮೀಡಿಯಾ ಮುಂದೆ ಬಂದು ತಿಳಿಸಿ. ಒಕ್ಕಲಿಗರು ಅವಮಾನ ಸಹಿಸಿಕೊಂಡು ಖಂಡಿತ ಇರೋದಿಲ್ಲ. ಒಕ್ಕಲಿಗ ಬಾಂಧವರೇ, ಇವತ್ತೇ ನೀವು ಅರ್ಥ ಮಾಡ್ಕೋಬೇಕು, ಯಾವ ಸರ್ಕಾರದಲ್ಲಿ ಯಾವ MLAಗಳು ಒಕ್ಕಲಿಗರಿಗೆ ಸಪೋರ್ಟ್ ಮಾಡಲ್ವೋ ಆ ವ್ಯಕ್ತಿನ ನೀವು ಮುಂದಿನ 28ರ ಎಲೆಕ್ಷನ್ ಅಲ್ಲಿ ಖಂಡಿತವಾಗೂ ತಿರಸ್ಕಾರ ಮಾಡಲೇಬೇಕು. ಯಾಕಂದ್ರೆ ನಮ್ಮ ಒಕ್ಕಲತನ ಉಳಿಲೇಬೇಕಾಗತ್ತೆ, ನಮ್ಮ ಒಕ್ಕಲಿಗರು ಉಳಿಲೇಬೇಕಾಗತ್ತೆ. ನಮ್ಮ ಒಕ್ಕಲಿಗರ ಸಂಘ ಏನ್ ಮಾಡ್ತಾ ಇದೆ? ಯಾಕೆಂದ್ರೆ ಒಕ್ಕಲಿಗ ಸಂಘದಲ್ಲಿರೋರು ಎಲ್ಲರೂ DK ಶಿವಕುಮಾರ್ ಬಂಟರು. ಅದಕ್ಕೆ ಕೈ ಕಟ್ಟು ಕೂತಿದ್ದೀರಾ. ನಿಮ್ಮ ಕೈಲಿ ಒಕ್ಕಲಿಗರನ್ನ ಕಾಪಾಡಕ್ಕಾಗಲ್ಲ ಅನ್ನೋದಾದರೆ ದಯವಿಟ್ಟು ಒಕ್ಕಲಿಗ ಸಂಘಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ. ಯಾರು ಒಕ್ಕಲಿಗರನ್ನ ಕಾಪಾಡಕ್ ತಾಕತ್ತೈತೋ ಅವನು ಒಕ್ಕಲಿಗರನ್ನ ಕಾಪಾಡ್ತಾನೆ. ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.